ನಮಸ್ಕಾರ ದೇವರು. ಇವತ್ತು ಸ್ಟೇ ಬಂದುಬಿಟ್ಟು ಒಂದು ಸ್ಮಶಾನದಲ್ಲಾದರೆ ಸ್ಟೇ ಮಾಡ್ತಾಯಿದ್ವಿ. ಸೊ ಇಲ್ಲೇ ನಮಗೆ ಸಿಕ್ಕಿದ್ದು ಫೈನಲ್ ಆಗಿ ಸುಮಾರು ಕಿಲೋಮೀಟರ್ಸ್ ಆದರೆ ವಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಇನ್ಮೇಲೆ ಪ್ರತಿದಿನ ಒಂದು ಮಿನಿ ವ್ಲಾಗ್ಸ್ ಥರ ಒಂದು 10 ಮಿನಿಟ್ಸ್ ವೀಡಿಯೋಸ್ ಬರ್ತಾನೆ ಇರ್ತದೆ ನಮ್ಮ ಚಾನಲಲ್ಲಿ. ಸೊ ಇಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ ನಾವು ಇವತ್ತು. ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ. ಸೊ ನಮ್ಮ ಗಾಡಿನಾದರೆ ಆದರೆ ಇಲ್ಲಿ ಹಾಕಿದ್ವಿ ಒಂದು ಹೈವೇ ಪಕ್ಕದಲ್ಲಿ. ಒಳ್ಳೆ ಪ್ಲೇಸ್ ಆದರೆ ಸಿಕ್ಕಿದೆ. ಮತ್ತು ವಾಟ್ರೆಲ್ಲ ಅಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ಮುಂದೆನಿಂದ. ತುಂಬ ಜನ ಅಪೋಹ ಆದರೆ ಇರ್ತದೆ. ಸೊ ಸ್ಮಶಾನಗಳಾದರೆ ಸ್ಟೇ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಏನೂ ಆಗೋದಿಲ್ಲ. ಇನ್ನೊಂದೇನಂತ ಹೇಳಿದರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ಇದೇ ಸಿಕ್ಕಿದ್ದು. ಸೊ ಮುಂದೆ ಹೋಗ್ಬೇಕಾದ್ರೆ ತುಂಬ ಲಾಂಗ್ ಹೋಗಬೇಕು. ಸೊ ಆ ಕಾರಣದಿಂದ ಇಲ್ಲೇ ಒಂದು ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡ್ತೀವಿ. ಮತ್ತು ತುಂಬ ಜನ ಕ್ಯಾಂಪಿಂಗ್ ವೀಡಿಯೋಸ್ ಮಾಡ್ತಾಯಿಲ್ಲ ನೀವು, ಮತ್ತು ಅದು ಫುಡ್ ಮಾಡೋದು ಅದೆಲ್ಲ ಹೇಳ್ತಾಯಿದ್ರ. ಸೊ ನಮ್ಮ ಗ್ಯಾಸ್ ಆದರೆ ಹಾಳಾಗಿಬಿಟ್ಟಿದೆ. ಸೊ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಫುಡ್ಡು ಖರೀದಿ ಮಾಡೋದ್ರಿಂದ ತುಂಬ ಕಾಸ್ಟ್ಲಿ ಕೂಡ ಆಗ್ತದೆ. ಸೊ ಫ್ಯೂಚರಲ್ಲಿ ಬರ್ತದೆ. ಒಂದು ಮುಂಬೈ ಆಗಿದ ತಕ್ಷಣವೇ ಒಳ್ಳೆ ಕ್ಯಾಂಪಿಂಗ್ ವೀಡಿಯೋಸ್ ಆದರೆ ಮಾಡ್ತೀನಿ. ಫುಡ್ಡು ವ್ಲಾಗ್ಸ್ ಆದರೆ ಮಾಡ್ತೀನಿ. ಫುಡ್ ಮಾಡೋದೆಲ್ಲ ಮಾಡ್ತಾಯಿರ್ತೀನಿ ವೀಡಿಯೋಸು. ಸೊ ಬನ್ನಿ ಟೆಂಟ್ ಆದರೆ ಹಾಕ್ಕೊಳ್ಳೋಣ, ನಿಮ್ಗೆ ತೋರಿಸ್ತೀನಿ. ಸೊ ಮೊದಲು ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ ಹೋಗ್ಬಿಟ್ಟು. ಸೊ ಭೈರವಗನಾದರೆ ಇಲ್ಲಿದ್ದಾನೆ ನೋಡ್ಬೋದು, ಪುಟಾಣಿ ಭೈರವ. ಲೇ ಭೈರವ, ಅಯ್ಯೋ 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 ಅಯ್ಯೋ. ಸೊ ಫೇಸ್ ವಾಶ್ ಆದರೆ ಆಯಿತು. ಬನ್ನಿ ಇನ್ನು ಕ್ಯಾಂಪಿಂಗ್ ಟೆಂಟ್ ಆದರೆ ಹಾಕೋಣ. ಸೊ ಮೇಯ್ನಾಗಿ ಬಂದುಬಿಟ್ಟು ಎಲ್ಲ ನಮ್ಮದು ಮೆಟೀರಿಯಲ್ಸ್ ಎಲ್ಲ ಇದರಲ್ಲೇ ಇರೋದು ನಮ್ಮ ಬ್ಯಾಗಲ್ಲಿ. ಸೊ ಮೊನ್ನೆ ಪರ್ಚೇಸ್ ಮಾಡಿದ್ವಿ ಇದನ್ನು. ಸೊ ಕ್ಯಾಂಪಿಂಗ್ ಟೆಂಟ್ ಎಲ್ಲ ಇದರಲ್ಲೇ ಇರೋದು. ಬನ್ನಿ ನಾವು ಕ್ಯಾಂಪಿಂಗ್ ಪ್ಲೇಸ್ ಬಂದುಬಿಟ್ಟು ಇವತ್ತು ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದಲ್ವಾ, ಚೆನ್ನಾಗಿದೆ ಪ್ಲೇಸು. ಸೊ ಇಲ್ಲಾದರೆ ಹಾಕಬೇಕು. ಸೊ ಇದೇ ಪ್ಲೇಸಲ್ಲಿ ಟೆಂಟ್ ಹಾಕ್ಕೊತಾ ಇದ್ದೀವಿ ನಾವು ಇವತ್ತು. ಬನ್ನಿ ಇದೆಲ್ಲ ಫಾಸ್ಟ್ ಮೋಷನಲ್ಲಿ ತೋರಿಸ್ತೀವಿ. ಸೊ ನಮ್ಮ ಗಾಡಿ ಆದರೆ ಇಲ್ಲಿದೆ. ಸೊ ಒಳಗಡೆಗೆ ಬಂದರೆ ಭೈರವಗನಾದರೆ ನೋಡಿ ನಿಮ್ಗೆ ಕಾಣಿಸ್ತಾನೆ ನೋಡಿ, ಇಲ್ಲಾದರೆ ಮಲಗಿದ್ದಾನೆ ಭೈರವಗನು. ಸೊ ಸೆಟಪ್ ಆದರೆ ಇವಾಗ ತಾನೇ ಮಾಡಿದ್ದೀನಿ. ಸೊ ನಾವಿಲ್ಲೇ ಸ್ಟೇ ಮಾಡಬೇಕು. ಹೋಟೆಲ್ಸ್ ಯಾವುದೂ ಇಲ್ಲ. ಸ್ವಿಗ್ಗಿದಲ್ಲಿ ಏನಾದರೂ ಆರ್ಡ್ರ್ ಮಾಡಬೇಕು ಇವತ್ತು ಫುಡ್ಡನ್ನು. ನೋಡಿ 360 ವ್ಯೂ ಆದರೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕ್ಲಾಸ್ ಟೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸುತ್ತೆ. ಡೆಕತ್ಲಾನ್ ಟೆಂಟ್ ಇದು. ಸೊ 2 ಮೆಂಬರ್ಸ್ ಕೆಪಾಸಿಟಿ ಆದರೆ ಇರ್ತದೆ. ಸೊ ಇದು ಕಂಪ್ಲೀಟ್ಲಿ ಟ್ರೆಕ್ಕಿಂಗ್ ಮತ್ತು ಟ್ರಾವೆಲಿಂಗ್, ತುಂಬ ಟ್ರಾವೆಲಿಂಗ್ ಮಾಡ್ತಾಯಿರ್ತಾರಲ್ವ, ಸೊ ಅಂಥವ್ರಿಗಂತ ಮಾಡಿರೋದು ಇದು. ಅಂದರೆ 70 km/h ರೈನ್ ಅಂತ ತಡೆಯುತ್ತಿದ್ದು ಈ 4 ಕ್ಲಾಸ್ ಟೆಂಟ್ ಅಂತ ಹೇಳ್ಬಿಟ್ಟು. ಮತ್ತು ವೆಂಟಿಲೇಷನ್ ಬಂದುಬಿಟ್ಟು ಇಲ್ಲಿ ಒಳ್ಳೆ ವೆಂಟಿಲೇಷನ್ ಆದರೆ ಸಿಗ್ತದೆ ನಿಮಗೆ. ಮೇಲೆ ಕಂಪ್ಲೀಟು 2 ವೆಂಟಿಲೇಷನ್ಸ್ ಆದರೆ ಸಿಗುತ್ತೆ ನಿಮಗೆ 2 ಪಾರ್ಟ್ಸಿಂದ. ಮತ್ತು ಎಕ್ಸ್ಟ್ರಾ ವೆಂಟಿಲೇಷನ್ ಬೇಕಂದರೆ ಕೂಡ ಇಲ್ಲಿ ಇರ್ತದೆ ನಿಮಗೆ. ಒಳಗಡೆ ಆದರೆ ಕಾಣಿಸುತ್ತೆ ನಿಮಗೆ. ನಿಮ್ಮ ಕಂಪ್ಲೀಟ್ ಈ ಟೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಈ ಥರ ಇದೆ ನಮ್ಮ ಟೆಂಟು. ಗೈಸ್ ನಮ್ಮ ಫಾಲೋವರ್ಸ್ ಆದರೆ ಹೋಗ್ತಾ ಇರಬೇಕಾದ್ರೆ ಆ ಕಾರಲ್ಲಾದರೆ ಬಂದು ಮೇಡಮ್ ಪುಣೆ ಅವರು ಎಷ್ಟೊಂದೆಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಏನೇನೋ ತೊಗೊಂಬಂದಿದ್ದಾರೆ ತಿನ್ನೋಕ್ಕೆ ಐಟಮ್ಸು. ಮತ್ತು ಪೆಡಿಗಿರಿ ಆಗಿರ್ಬೋದು, ಮತ್ತು ಮಿಕ್ಸ್ಚರ್ಸ್ ಆಗಿರ್ಬೋದು, ಕಂಪ್ಲೀಟ್ ಇದೆಲ್ಲ ತೊಗೊಂಬಂದಿದ್ದಾರೆ. ಮತ್ತು ಅದೇ ಥರ ಟವಲ್ಲು ತುಂಬ ಯೂಸ್ ಆಯಿತು ನನಗೆ. ಟವಲ್ ಇದು. ಸೊ ನನ್ನ ಹತ್ರ ಟವಲ್ ಇರಲಿಲ್ಲ, ಮೊನ್ನೆ ಕಳೆದೋಗಿತ್ತು. ದೇವರು, ಈ ರೋಡಲ್ಲಿ ಊಟ ಅಂತೂ ಎಲ್ಲೂ ಸಿಗಲ್ಲ. ಸುಮಾರು 2 ಕಿಲೋಮೀಟ್ರ್ ಆದರೆ ನಡ್ಕೊಂಡು ಹೋಗಬೇಕು. ಸೊ ಅದ ಕಾರಣದಿಂದ ನಾವು ಫುಡ್ಡನ್ನಾದರೆ ಆರ್ಡ್ರ್ ಮಾಡ್ತಾಯಿದ್ದೀವಿ ಇವತ್ತು. ಇಲ್ಲಿಗೆ ಟೆಂಟ್ ಇರೋ ಹತ್ರಗೆ ಆರ್ಡ್ರ್ ಮಾಡ್ತಾಯಿದ್ದೀನಿ ಫುಡ್ಡನ್ನು. ಸೊ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ ಅನ್ನೋದು, ಕ್ಯಾಂಪಿಂಗ್ ಗ್ಯಾಸ್ ಇಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಆರ್ಡ್ರ್ ಮಾಡಲೇಬೇಕು. ಸ್ಮಶಾನದಲ್ಲಾದರೆ ಚಿಕನ್ ರೈಸ್ ತಿಂತಾಯಿದ್ದೀವಿ. ಭೈರವನ್ ಕೂಡ ತಿಂತಾಯಿದ್ದಾನೆ ನೋಡ್ಬೋದು. ಇಂಡಿಯಾದಲ್ಲಿ ಟ್ರಾವೆಲಿಂಗ್ ತುಂಬ ಕಷ್ಟ ಇದೆ ಗುರು. ಸೊ ಮೇಯ್ನಾಗಿ ಬಂದುಬಿಟ್ಟು ಶಾಪ್ಸ್ ಹತ್ರ ಹೋದರೆ ಬೈತಾರೆ, ಅಲೋ ಮಾಡೋದಿಲ್ಲ. ಮತ್ತು ನೆಕ್ಸ್ಟ್ ಮೇಯ್ನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೆ ಸ್ಟೇ ಕೊಡೋದಿಲ್ಲ. ಎಲ್ಲೂ ಹೋಟೆಲ್ಸಲ್ಲಿ ಎಲ್ಲ ಸ್ಟೇ ಕೊಡೋದಿಲ್ಲ. ಸೊ ನೀವು ಬೇಕಂದರೆ ನಿಮ್ಮ ಒಂದು ಪೆಟ್ಸನ್ನು ಕರ್ಕೊಂಡೋಗಿ ಯಾವತ್ತಾದರೂ ಟ್ರಾವೆಲಿಂಗ್ಗೆ ನಿಮ್ಗೆ ಗೊತ್ತಾಗ್ತದೆ
ಎಲ್ಲೂ ಹೋಟೆಲ್ಸ್ ಕೊಡಲ್ಲ. ಇಂಡಿಯಾದಲ್ಲಿ ನಾನು ಸುಮಾರು 6 ಸ್ಟೇಟ್ಸ್ ಆದರೆ ವಾಕ್ ಮಾಡಿದ್ದೀನಿ ಗುರು. ಸೊ 6 ಸ್ಟೇಟ್ಸು ವಾಕ್ ಮಾಡಿಕೊಂಡು 7ನೇ ಸ್ಟೇಟ್ಗಾದರೆ ಎಂಟ್ರಾಗಿದ್ದೀನಿ. ಸಮಥಿಂಗ್ ಆಂಧ್ರ ಪ್ರದೇಶ್, ಒಂದು ತಮಿಳ್ನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ 6 ಸ್ಟೇಟ್ಸ್ ಆದರೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದುವರೆಗೂ ನನಗೆ ಎಲ್ಲೂ ಸ್ಟೇ ಆದರೆ ಸಿಗಲಿಲ್ಲ, ಜಾಸ್ತಿ ಸಿಗಲಿಲ್ಲ. ಎಲ್ಲೋ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಕೊಡ್ತಾರೆ. ಮತ್ತು ಎಲ್ಲಾದರೂ ಪೆಟ್ರೋಲ್ ಬಂಕ್ಸಲ್ಲಿ ಸ್ಟೇ ಮಾಡಬೇಕಾದ್ರೆ ಕೂಡ ಒಂದು 10 ಬಾರಿ ಆದರೂ ಯೋಚನೆ ಮಾಡ್ತಾರೆ. ಸೊ ಸ್ಟೇ ಅನ್ನೋದು ಕೊಡೋದಿಲ್ಲ. ಸೊ ಮೇಯ್ನಾಗಿ ಟ್ರಾವೆಲಿಂಗ್ಗೆ ಸಪೋರ್ಟ್ ಮಾಡಬೇಕು. ಸೊ ಇಂಡಿಯಾದಲ್ಲಿ ತುಂಬ ಟ್ರಾವೆಲರ್ಸ್ ಕಡಿಮೆ ಇದ್ದಾರೆ ಈ ಥರ ಒಂದು ಪೆಟ್ ಟ್ರಾವೆಲರ್ಸು. ಸೊ ಇದು ಬಂದುಬಿಟ್ಟು ಕನ್ಯಾಕುಮಾರಿಯಿಂದ ಲದಾಖ್ಗೆ ಫಸ್ಟ್ ಪೆಟ್ ಟ್ರಾವೆಲರ್ ನಾನು ವಾಕಲ್ಲಿ. ಸೊ ಆಲ್ರೆಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಅದಾಗ್ತದೆ. ಸೊ ಯಾಕಂತೇಳಿದ್ರೆ ಇನ್ನು ನೀವು ಬೇಕಂದರೆ ಗೂಗಲಲ್ಲಿ ಟೈಪ್ ಮಾಡಿ. ಸೊ ಈ ಮಾತನ್ನು ಹೇಳ್ಬಾರ್ದು, ನಾನು ಹೇಳ್ತಾ ಇದ್ದೀನಿ. ಹ್ಯಾಶ್ಟ್ಯಾಗ್ ಹೊಡೆದು ವಾಕಿಂಗ್ ಆಲ್ ಓವರ್ ಇಂಡಿಯಾ ಅಂತ ಹೊಡೀರಿ. ಸೊ ನಮ್ಮದೇ ಬಂದಿರ್ತದೆ ಫಸ್ಟಲ್ಲಿ. ಸೊ ಇದೆಲ್ಲ ನಿಮ್ಮ ಒಂದು ಪ್ರೀತಿ. ಸೊ ಇಷ್ಟೆಲ್ಲ ಹೆಸರು ಮಾಡಿರೋದೆಲ್ಲ ನಿಮ್ಮ ಒಂದು ಪ್ರೀತಿ ಮತ್ತು ನಿಮ್ಮ ಒಂದು ಸಪೋರ್ಟಿಂದ. ಎಲ್ಲ ಕರ್ನಾಟಕ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೂಡ, ಎಲ್ಲ ನಿಮ್ಮ ಒಂದು ಸಪೋರ್ಟಿಂದಲೇ ನಾನು ಇಷ್ಟೊಂದು ಹೆಸರು ಸಾಧನೆ ಮಾಡಿದ್ದೀನಿ. ಸೊ ಇವತ್ತು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಹ್ಯಾಶ್ಟ್ಯಾಗ್ ವಾಕಿಂಗ್ ಆಲ್ ಓವರ್ ಇಂಡಿಯಾ ಅಂತ ಹೊಡೀರಿ. ಸೊ ನಮ್ಮ ಹೆಸರಾದರೆ ಬರುತ್ತದೆ. ಸೊ ಏನಿಲ್ಲ, ನಾವೇನೂ ಮಾಡಿಲ್ಲ. ಒಂದು ಸಣ್ಣದಾಗಿ ಏನೋ ಒಂದು ನನ್ನ ಕರ್ನಾಟಕಕ್ಕೆ ಏನೋ ಒಂದು ನನ್ನ ದೇಶಕ್ಕೆ ಒಂದು ಸಣ್ಣದಾಗಿ ಒಂದು ಗಿಫ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಅದೇ ಥರ ಭೈರವಾಗನಾದರೆ ಸುಮಾರು ಒಂದು ಸ್ಟೇಟ್ಸ್ ಆದರೆ ಟ್ರಾವೆಲ್ ಮಾಡ್ಕೊಂಬಂದಿದ್ದೇನೆ. ಸೊ ಆಂಧ್ರ ಪ್ರದೇಶಲ್ಲಿ ನಿಮಗೂ ಗೊತ್ತಿರ್ತದೆ, ನಾನು ಹಿಂದೆ ಒಂದು ಫಾಲೋ ಮಾಡ್ಕೊಂಬಂದುಬಿಟ್ಟಿದ್ದ. ಸೊ ಇವಾಗ ಭೈರವಗನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಸೊ ಪ್ರತಿ ನಿಮಿಷವೂ ಅವನಿಗೆ ಒಳ್ಳೆ ಚೆನ್ನಾಗಿ ಕೇರ್ ಆದರೆ ಮಾಡ್ತಾಯಿರ್ತೀನಿ. ಸೊ ಅವನಿಗೋಸ್ಕರ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಒಂದು ತಳ್ಕೊಂಡಾದರೆ ಬಂದಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಒಂದು ಪುಣೆಗಾದರೆ ಬಂದಿದ್ವಿ. ಸೊ ಇವತ್ತು ಸ್ಮಶಾನದಲ್ಲಾದರೆ ಸ್ಟೇ ಮಾಡಿದ್ವಿ. ಸೊ ಸ್ಮಶಾನ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಗೆ ಇಲ್ಲೇ ಸ್ಟೇ ಸಿಕ್ಕಿದ್ದು. ಮುಂದೆ ಹೋಗ್ಬೇಕಂದ್ರೆ ತುಂಬ ಲಾಂಗ್ ಆಗಿಬಿಡ್ತದೆ. ಸೊ ಆ ಕಾರಣದಿಂದ ಇಲ್ಲೇ ಆದರೆ ಸ್ಟೇ ಮಾಡ್ತಾಯಿದ್ವಿ. ಮತ್ತು ಇನ್ನೂ ಪೆಟ್ ಟ್ರಾವೆಲಿಂಗಲ್ಲಿ ತುಂಬ ಕಷ್ಟಗಳಾದರೆ ಇದೆ. ಮತ್ತು ಔಟ್ಸೈಡ್ ಹೋದರೆ ಇದು ರೆಸ್ಪೆಕ್ಟ್ ಕೊಡೋಲ್ಲ ಅಷ್ಟೊಂದು. ಸೊ ಆ ಥರ ಎಲ್ಲ ಇದೆ. ಇದೆಲ್ಲ ಚೇಂಜಸ್ ಆಗಬೇಕು ಫಸ್ಟು. ಯಾವತ್ತು ಪೆಟ್ಸಿಗೆ ತುಂಬ ದೂರದಿಂದ ಬಂದಿರ್ತಾರೆ ಟ್ರಾವೆಲ್ ಮಾಡಿಕೊಂಡು. ಸೊ ನಿಮ್ಮ ಒಂದು ಶಾಪ್ಸ್ ಹತ್ರ ಏನಾದರೂ ಬಂದರೆ ಕೂಡ ಸೊ ಸರಿಯಾಗಿ ಒಂದು ರೆಸ್ಪೆಕ್ಟ್ ಕೊಡಿ, ಚೆನ್ನಾಗಿ ಒಂದು ಪೆಟ್ಸನ್ನು ಅಲೌ ಮಾಡಿ. ಸೊ ಅನಿಮಲ್ಸ್ ಕೂಡ ನಾನು ಸೇವ್ ಅನಿಮಲ್ಸ್ ಬಗ್ಗೆ ಕೆಲವೊಂದು ವೀಡಿಯೋಸ್ ಅದರ ಫ್ಯೂಚರಲ್ಲಿ ಮಾಡ್ತಾಯಿರ್ತೀನಿ. ಸೊ ನಿಮ್ಮ ಸಪೋರ್ಟ್ ಅದೇ ಥರ ಇರಬೇಕು ಇನ್ಮೇಲೆ. ಮತ್ತು ಯಾರಾದರೂ ಒಂದು ಕಲ್ಲೆಲ್ಲ ಹಾಕ್ತಾಯಿರ್ತಾರೆ ಡಾಗ್ಸ್ ಮೇಲೆ, ಕಲ್ಲುಗಳಲ್ಲೆಲ್ಲ ಹೊಡಿತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ ಪ್ರತಿದಿನ. ಸೊ ಅದನ್ನು ಅವಾಯ್ಡ್ ಮಾಡಿ. ಯಾರಾದರೂ ಆ ಥರ ಕಲ್ಲಲ್ಲಿ ಹೊಡಿತಾ ಇದ್ದರೆ ಸೊ ನೀವು ಇನ್ಫಾರ್ಮ್ ಮಾಡಿ ಅವ್ರಿಗೆ, ಜನರಿಗೆ. ಮತ್ತು ಅದೇ ಥರ ಅನಿಮಲ್ಸ್ಗೆ ತುಂಬ ಒಂದು ಹಿಂಸೆ ಆದರೆ ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ. ಸೊ ಅದರಿಂದ ನಮ್ಮ ಒಂದು ಶೆಲ್ಟ್ರನ್ನಾದರೆ ಚೇಂಜ್ ಮಾಡ್ಬೋದು, ಸ್ವಲ್ಪ ನಾವು ತಡೆಗಟ್ಬೋದು ಇದೆಲ್ಲ. ಸೊ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾವು ಕೂಡ ಹ್ಯೂಮನ್ಸು ಇವಾಗ ಫ್ಯೂಚರಲ್ಲಿ ಏನಾದರೂ AI ಬಂದು ನಮ್ಮನ್ನೇನಾದರೂ ಟಾರ್ಚರ್ ಕೊಟ್ಟರೆ ಸೊ ಆಮೇಲೆ ಗೊತ್ತಾಗ್ತದೆ ಇದ್ರ ವ್ಯಾಲ್ಯೂ ಏನು ಅಂತೇಳ್ಬಿಟ್ಟು. ಸೊ ಆ ಕಾರಣದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ಆಲ್ಸೋ ಇಟ್ಸ್ ಅಫೆಕ್ಟೆಡ್ ಫಾರ್ ದಿ ಹ್ಯೂಮನ್ಸ್. ಫ್ಯೂಚರಲ್ಲಿ ಅಫೆಕ್ಟೆಡ್ ಆಗ್ತದೆ. ಸೊ ನಾನು ಈ ಮಾತು ಹೇಳಿದ್ದೀನಿ, ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಈ ಮಾತು. ಸೊ ನಾನೇನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಎಫೆಕ್ಟ್ ಆಗ್ತದೆ. ಸೊ ಹ್ಯೂಮನ್ಸ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟಾರ್ಚರ್ ಕೊಡ್ತದೆ. ಅವಾಗ ಗೊತ್ತಾಗ್ತದೆ ಈ ಅನಿಮಲ್ನ ಒಂದು ಅರ್ಥ ಏನು ಅಂತ ಹೇಳ್ಬಿಟ್ಟು. ನಾವಿವಾಗ ಈ ಅನಿಮಲ್ಗೆ ಟಾರ್ಚರ್ ಕೊಡ್ತಾ ಇದ್ದೀವಿ. ಸೊ ನಮಗೆ ಕೂಡ ಟಾರ್ಚರ್ ಕೊಡೋರು ಬರ್ತಾರೆ. ಸೊ ನೋಡ್ಕೊಳ್ಳಿ, ಆ ಕರ್ಮ ರಿಪೀಟ್ ಆಗೇ ಆಗ್ತದೆ. ಸೊ ಆ ಕಾರಣದಿಂದ ಹೇಳ್ತದೆ, ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಪ್ರತಿದಿನ ನೋಡ್ತಾ ಇರ್ತೀನಿ ನಾನು ಅನಿಮಲ್ಸ್ಗೆ. ತುಂಬ ಜನ ಇವತ್ತು ಕೂಡ ಒಂದು ಅನಿಮಲ್ಗೆ ಕಾಲಾದರೆ ಮುರಿದೋಗಿತ್ತು. ಮೇಯ್ನಾಗಿ ಕಾರಣ ಏನಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿರೋದು. ಸೊ ಇನ್ನೊಂದು ಏನಂತ ಹೇಳ್ತೀನಿ ಅಂದರೆ, ಸೊ ವೆಹಿಕಲ್ಸ್ ಓಡಿಸೋವಾಗ ಸ್ವಲ್ಪ ನಿಧಾನವಾಗಿ ಓಡಿಸಿ, ಆದಷ್ಟು ನಿಧಾನವಾಗಿ ಓಡಿಸಿ. ನಾನು ತುಂಬ ಆಕ್ಸಿಡೆಂಟ್ಸ್ ಆದರೆ ನೋಡ್ತಾ ಇದ್ದೀನಿ. ಪ್ರತಿದಿನ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬ ವಿಚಾರಗಳಾದರೆ ಗಮನಿಸ್ತಾ ಇದ್ದೀನಿ. ನೀವು ಅನ್ಕೋಬೋದು, ತುಂಬ ಜನ ಕಾಮೆಂಟ್ಸಲ್ಲಿ ಆಗ್ತಾಯಿತ್ತು ಏನಕ್ಕೆ ನೀನು ವಾಕ್ ಮಾಡೋದಂತ. ನಾನು ತುಂಬ ವಿಚಾರಗಳಾದರೆ ತಿಳ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಒಂದಿನ. ಸೊ ಎಲ್ಲ ಒಂದು ನಾನೆಲ್ಲ ತಿಳ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ಸ್ ಪ್ರತಿದಿನ ಕೊಡ್ತಾ ಇದ್ದೀನಿ. ಅದು ಯಾವುದೂ ಅಪ್ಲೋಡ್ ಮಾಡಿಲ್ಲ. ಸೊ ಇನ್ಮೇಲೆ ಸಣ್ಣದಾಗಿ ಚಿಕ್ಕ ವೀಡಿಯೋಸ್ ಆದರೆ ಬರ್ತಾ ಇರ್ತದೆ ನೋಡಿ. ಸೊ ಈ ಸಣ್ಣ ವೀಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ತುಂಬ ಕಷ್ಟಗಳಾದರೆ ಬೀಳ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅದೇ ಥರ ಸಪೋರ್ಟ್ ಮಾಡಿ. ಎಷ್ಟೋ ಜನಕ್ಕಾದರೆ ನೀವು ಸಪೋರ್ಟ್ ಮಾಡ್ತಿರೋದು, ಅದು ಆ ಥರ
ಅದರಲ್ಲಿ ಒಂದು ಸಣ್ಣ ಬ್ರದರ್ ಅಂತ ತಿಳ್ಕೊಂಡು ಒಂದು ಸಪೋರ್ಟ್ ಅದೇ ಮಾಡಿ ಜೈ ಹಿಂದ್.